Greetings everyone, I am Supriya Bansudi from SD Wisdom Career Academy Vijayapur. In last class, you have learnt about pronoun and its types. 5 types nodidru last class alli. In ಇವತ್ತಿನ class alli ಅದನ್ನ continuation ಮಾಡೋಣ. See, you might feel like emphatic pronouns ಅಷ್ಟೊಂದು important ಇಲ್ವೇನೋ, indefinite ಅಷ್ಟೊಂದು important ಇಲ್ವೇನೋ ಅಂತ ಹೇಳಿ ನಿಮಗೆ ಅನ್ಸುತ್ತೆ. But still when you are there in the exam and if there is the question paper and if you don't know what is the meaning of it, then you will be in the chaos. Okay. So my concentration will be on completing the syllabus with compilation, with making everything in a simpler way. ನಿಮ್ಗೆ ಸಿಂಪ್ಲರ್ ಆಗಿ ಸಿಂಪಲ್ ವೇಯಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡುವಂಥದ್ದು ನಂದು ಕೆಲಸ. ಇನ್ನು ನಿಮ್ಮ ಕೆಲಸ ಏನು ಅಂತ ಹೇಳಿದರೆ ಮೇಕ್ ಶೋರ್ ದಟ್ ಯು ಆರ್ ಮೇಕಿಂಗ್ ನೋಟ್ಸ್ ಆಫ್ ಇಟ್, ನೋಟ್ಸ್ ಮಾಡ್ತಿದ್ದೀರಾ ಆ್ಯಂಡ್ ಯು ಆರ್ ರಿವೈಸಿಂಗ್ ಆ್ಯಂಡ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಓಕೆ, ಕಾನ್ಸೆಪ್ಟ್ಸ್ ಮೇಲೆ ಹೆಚ್ಚು ಒತ್ತಡ ಕೊಡಿ, ನೋಡಿ ರಿವೈಸ್ ಮಾಡ್ತಾ ಇರಿ ಅದೇನು ಹೇಳ್ತಾ ಇದೆ ಅಂತ ಹೇಳಿ. ಓಕೆ, then we will move to the reflexive pronoun. So what are the reflexive pronouns? Reflexive pronouns are those which bounce back to the subject, saying that subject is the doer and it is the receiver. Reflexive pronouns ಏನು ಮಾಡುತ್ತೆ, ಸಬ್ಜೆಕ್ಟಿಗೆ ರಿಸೀವ್ ಕೂಡ ಮಾಡ್ತಾ ಇರೋದು ನೀನೇ ಮತ್ತು ಆ ಆ್ಯಕ್ಷನನ್ನು ಮಾಡ್ತಾ ಇರೋದು ಕೂಡ ನೀನೇ ಅಂತ ಹೇಳುತ್ತೆ. ದೀಸ್ ವಿಲ್ ಬೌನ್ಸ್ ಬ್ಯಾಕ್ ಟು ದ ಸಬ್ಜೆಕ್ಟಿಗೆ ಬೌನ್ಸ್ ಬ್ಯಾಕ್ ಮಾಡಿ ಅದು ಹೇಳುತ್ತೆ. ಎಕ್ಸಾಂಪಲ್ ನೋಡಿ, ಮೈ ಸೆಲ್ಫ್ ಆಗಿರಬಹುದು, ಯೋರ್ ಸೆಲ್ಫ್ ಆಗಿರಬಹುದು, ಹರ್ ಸೆಲ್ಫ್ ಆಗಿರಬಹುದು, ದೆನ್ ದೆಮ್ ಸೆಲ್ಫ್ಸ್ ಆಗಿರಬಹುದು. ಈ ಥರ ವರ್ಡ್ಸ್ಗಳೇನಾಗುತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಲೆಟ್ ಮಿ ರೈಟ್ ಇನ್ ದ ಸೆಂಟೆನ್ಸಸ್. she looked herself in the mirror. Observe the sentence over here. ಏನು ಕೆಲಸ ನಡೀತಾ ಇದೆ? ಲುಕಿಂಗ್ ಇಸ್ ದ ವರ್ಬ್ ಓವರ್ ಹಿಯರ್. ಈ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ಈ ಕೆಲಸವನ್ನ ಶಿ ಮಾಡ್ತಾ ಇದ್ದಾರೆ, ಅವಳು ಮಾಡ್ತಾ ಇದ್ದಾಳೆ. ಓಕೆ, ವಾಟ್ ಶಿ ಇಸ್ ಡೂಯಿಂಗ್? ಶಿ ಇಸ್ ಲುಕಿಂಗ್ ಇನ್ ದ ಮಿರರ್. ಹೌ ಶಿ ಇಸ್ ಲುಕಿಂಗ್? ಹೇಗೆ? ಹರ್ ಸೆಲ್ಫ್, ಅವಳ ಪ್ರತಿಬಿಂಬವನ್ನ ಅವಳೇ ನೋಡ್ತಾ ಇದ್ದಾಳೆ. ಅವಳು ಬೇರೆಯವ್ರಿಗೆ ಯಾರಿಗಾದ್ರೂ ನೋಡ್ತಾ ಇಲ್ಲ, ಅಥವಾ ಅವಳ ಪ್ರತಿಬಿಂಬದ ಜಾಗದಲ್ಲಿ ಬೇರೆಯವರದ ಫೋಟೋ ಇರ್ತಾ ಇಲ್ಲ. ಅಲ್ಲಿ ಅವಳ ಪ್ರತಿಬಿಂಬವನ್ನು ಅವಳೇ ನೋಡ್ತಾ ಇದ್ದಾಳೆ. ಸೊ ಇಲ್ಲಿ ಹರ್ ಸೆಲ್ಫ್ ಅನ್ನುವಂಥದ್ದು ಏನಾಗ್ತಾ ಇದೆ, ಇಟ್ ಈಸ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆನ್ ದ ಸಬ್ಜೆಕ್ಟ್. ಶಿ ಮೇಲೆ ಅದು ಬೌನ್ಸ್ ಬ್ಯಾಕ್ ಮಾಡಿ ಒತ್ತಡ ಮಾಡಿ ಹೇಳ್ತಾ ಇದೆ, ನೀನೇ ನೋಡ್ತಾ ಇದೆಯಾ ಆ್ಯಂಡ್ ನಿನ್ನ ಪ್ರತಿಬಿಂಬವನ್ನೇ ನೀನು ನೋಡ್ತಾ ಇದೆಯಾ, ನೀನೇ ನೋಡ್ತಾ ಇರೋದು ಅಂದರೆ ಡೂವರ್ ಕೂಡ ನೀನೇ, ಅದನ್ನು ಬೌನ್ಸ್ ಬ್ಯಾಕ್ ಮಾಡಿ ನಿನ್ನದೇ ಪ್ರತಿಬಿಂಬವನ್ನು ನೋಡ್ತಾ ಇರೋದು ಕೂಡ ನೀನೇ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ದೆನ್ ದ ಹರ್ ಸೆಲ್ಫ್ ವಿಲ್ ಬಿ ವಾಟ್ ಇಯರ್ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿ ನಾವು ನೋಡ್ತೀವಿ. Sai taught the guitar himself. Observe the sentence over here. ಇಲ್ಲಿ ಏನು ಕೆಲಸ ನಡೀತಾ ಇದೆ? ಟೀಚ್ V2 ಫಾರ್ಮ್, teach, taught, teaching, teach, taught, teaching. Okay, this is the V2 ಫಾರ್ಮ್ over here. ಈ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಈ ಕೆಲಸವನ್ನು ಸಾಯಿ ಮಾಡ್ತಾ ಇದ್ದಾರೆ. ಓಕೆ, ವಾಟ್ ಹಿ ಇಸ್ ಡೂಯಿಂಗ್? ಹಿ ಲರ್ನ್ಡ್ ಹಿಮ್ಸೆಲ್ಫ್ ದಟ್ ಹೌ ಟು ಪ್ಲೇ ದ ಗಿಟಾರನ್ನು ಹೇಗೆ ಬಾರಿಸಬೇಕು ಅಂತ ಹೇಳಿ ಅವನಾಗವನೇ ಕಲ್ತ್ಕೊಂಡಿದ್ದಾನೆ. ಇಲ್ಲಿ ಇವನಿಗೆ ಬೇರೆ ಯಾರೂ ಹೆಲ್ಪ್ ಮಾಡಿಲ್ಲ. ಓಕೆ, ದೆನ್ ಅವನೇ ಅದನ್ನು ನುಡಿಸ್ಬೇಕು. ಇದನ್ನು ನುಡಿಸೋನು ಅವನೇ, ಬೇರೆಯವ್ರಿಗೆ ಯಾರಿಗೂ ಅವನು ಹೇಳಿ ಕೂಡ ಕೊಟ್ಟಿಲ್ಲ, ಅವನಾಗ ಅವನಿಗೆ ಕಲ್ತ್ಕೊಂಡಿರೋದು. ಸೊ ಇಲ್ಲಿ ಹಿಮ್ಸೆಲ್ಫ್ ಅನ್ನುವಂಥದ್ದು ಏನು ಹೇಳ್ತಾ ಇದೆ? ಇಟ್ ಈಸ್ ಬೌನ್ಸಿಂಗ್ ಬ್ಯಾಕ್ ಟು ದಿ ಸೈ ದಟ್ ಯು ಆರ್ ದ ಒನ್ ಹೂ ಈಸ್ ಓನಿಂಗ್ ದ್ಯಾಟ್ ಯು ಆರ್ ಟೀಚಿಂಗ್ ಯೋರ್ ಸೆಲ್ಫ್ ದಿ ಗಿಟಾರ್. ನೀನೇ ಕಲ್ತ್ಕೊಂಡಿದ್ಯಾ ಅಂತ ಹೇಳಿ ನಮಗೆ ಈ ಹಿಮ್ಸೆಲ್ಫ್ ಅನ್ನುವಂಥ ವರ್ಡ್ ಏನು ಹೇಳ್ತಾ ಇದೆ? ಬೌನ್ಸ್ ಬ್ಯಾಕ್ ಮಾಡಿ ಸೈಗೆ ಹೇಳ್ತಾ ಇದೆ. ಸೊ ಹಿಮ್ಸೆಲ್ಫ್ ಅನ್ನುವಂಥದ್ದಾಗಿರ್ಬೋದು, ಹರ್ ಸೆಲ್ಫ್ ಅನ್ನುವಂಥದ್ದಾಗಿರ್ಬೋದು, ದೆಮ್ ಸೆಲ್ಫ್ಸ್, ಆರ್ ಸೆಲ್ಫ್ಸ್, ಈ ಥರ ವರ್ಡ್ಸ್ಗಳೇನಾಗುತ್ತೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿ ನಾವು ನೋಡ್ತೀವಿ. So let us see how it turns. These are the pronouns, okay? Then these are the reflexive pronouns. So reflexive pronouns. And let us see how it turns into the object. ಅದು ಆಬ್ಜೆಕ್ಟ್ ಆಗಿ ಹೇಗೆ ಟರ್ನ್ ಆಗಂತ ಹೇಳಿ ನಾವು ನೋಡೋಣ. The first pronoun is I, we, you, he, she, it. Okay, they.
ಓಕೆ, ರಿಫ್ಲೆಕ್ಸ್ ಪ್ರೊನೌನ್ಸ್ ಅಲ್ಲಿ ಏನಾಗುತ್ತೆ, ಅವು ಐ ಇದ್ದದ್ದು ಮೈಸೆಲ್ಫ್ ಆಗುತ್ತೆ, ವಿ ಇದ್ದಿದ್ದು ಆರ್ ಸೆಲ್ವ್ಸ್ ಆಗುತ್ತೆ, ಓಕೆ, ಯು ಇದ್ದಿದ್ದು ಒಂದು ಯೋರ್ ಸೆಲ್ಫ್ ಆಗುತ್ತೆ, ದೆನ್ ಯೋರ್ ಸೆಲ್ವ್ಸ್ ಆಗುತ್ತೆ. ಇಫ್ ಇಟ್ ಈಸ್ ಪ್ಲೂರಲ್ ದೆನ್ ಯೋರ್ ಸೆಲ್ಸ್, ಇಫ್ ಇಟ್ ಈಸ್ ಸಿಂಗುಲರ್ ದೆನ್ ಇಟ್ ಈಸ್ ಯೋರ್ ಸೆಲ್ಫ್. ಸೆಲ್ಫ್ ಅಂದ್ರೆ ಏನು, ಸ್ವ ಅಂತ ಹೇಳಿ ಅರ್ಥ. ಓಕೆ, ದೆನ್ ಹಿ ಶಿ ಇಟ್ಟಿಗೆ ಶಿ ಇದ್ದಿದ್ದು ಹರ್ ಸೆಲ್ಫ್ ಆಗುತ್ತೆ, ಹಿ ಇದ್ದಿದ್ದು ಹಿಮ್ಸೆಲ್ಫ್ ಆಗುತ್ತೆ, ಇಟ್ ಇದ್ದಿದ್ದು ಇಟ್ ಸೆಲ್ಫ್ ಆಗುತ್ತೆ. ಸೆಲ್ಫ್ ಸೇರಿಸ್ತಾ ಹೋಗೋದಷ್ಟೇ. ದೆನ್ ದೇ ಇದ್ದಿದ್ದು ದೆಮ್ ಸೆಲ್ವ್ಸ್ ಆಗುತ್ತೆ. ಓಕೆ, ಈ ತರ ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿ ಅದು ಟರ್ನ್ ಆಗುತ್ತೆ. ದೆನ್ ಐ ಇದ್ದಿದ್ದು ಮೈನ್ ಅಲ್ಲ, ಸಾರಿ ಮೀ, ಐ ಇದ್ದಿದ್ದು ಮೀ ಆಗುತ್ತೆ, ವಿ ಇದ್ದಿದ್ದು ಅಸ್ ಆಗುತ್ತೆ, ಯು ಇದ್ದಿದ್ದು ಯುವೇ ಇರುತ್ತೆ, ದೆನ್ ಹಿ ಶಿ ಇಟ್ ಇದ್ದಿದ್ದು ಹಿ ಇದ್ದಿದ್ದು ಹರ್, ಹಿ ಇದ್ದಿದ್ದು ಹೀಸ್, ಶಿ ಇದ್ದಿದ್ದು ಹರ್ ಆಗುತ್ತೆ, ಹಿ ಇದ್ದಿದ್ದು ಹೀಸ್ ಆಗುತ್ತೆ, ಇಟ್ ಇದ್ದಿದ್ದು ಇಟ್ಟೇ ಇರುತ್ತೆ. ಓಕೆ, ದೇರ್ ಇಸ್ ನೋ ಚೇಂಜಸ್ ಇನ್ ದ ಇಟ್. ದೆನ್ ದೇ ಇದ್ದಿದ್ದು ದೇರ್ ಆಗುತ್ತೆ. ಓಕೆ, ಮೇಕ್ ಶೋರ್ ದ್ಯಾಟ್ ಯು ಆರ್ ಮೇಕಿಂಗ್ ನೋಟ್ಸ್ ಆಫ್ ಇಟ್. ಓಕೆ, ದೆನ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಟೈಪ್. ಸೊ ಇಂಡೆಫಿನಿಟ್ ಪ್ರೊನೌನ್ಸ್ ಅಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡೆಫಿನಿಟ್ ಪ್ರೊನೌನ್ಸ್? ಸೊ ದೀಸ್ ಆರ್ ದ ವರ್ಡ್ಸ್. ಇಂಡೆಫಿನಿಟ್ ಅಂತ ಹೇಳಿದ್ರೇನು, ಅಸ್ಪಷ್ಟ ಅಂತ ಹೇಳಿ ಅರ್ಥ. ಓಕೆ, ಡೆಫಿನಿಟ್ ಅಂತ ಹೇಳಿದ್ರೇನು, ಸ್ಪಷ್ಟ ಅಂತ ಹೇಳಿ ಅರ್ಥ. ನಾವು ಇಂಡೆಫಿನಿಟ್ ಪ್ರೊನೌನ್ಸ್ ಅಂದ್ರೆ ಏನು, ದೀಸ್ ಆರ್ ಸಮ್ ಕೈಂಡ್ ಆಫ್ ಮಿಸ್ಟೀರಿಯಸ್ ವರ್ಡ್ಸ್. ದೋಸ್ ಡೈರೆಕ್ಟ್ಲಿ ಡೋಂಟ್ ಟಾಕ್ ಅಬೌಟ್ ಪೀಪಲ್. These words directly don't talk about a person or a place or a thing. ಒಂದು ವಸ್ತುವಿನ ಹೆಸರಾಗಲಿ, ಒಂದು ಜಾಗದ ಹೆಸರಾಗಲಿ, ಅಥವಾ ಒಂದು ವ್ಯಕ್ತಿಯ ಹೆಸರನ್ನ ಹೇಳದೇನೆ ಅದು ಮಾತಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಸಮ್ವನ್, ಇಲ್ಲಿ ಸಮ್ವನ್ ಅಂತ ಹೇಳಿ ಇದೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಹಿಯರ್ ಪೀಪಲ್. ಅಬ್ಸರ್ವ್ ಸೆಂಟೆನ್ಸ್ ಓ ಹಿಯರ್. ಎಕ್ಸಾಂಪಲ್ ಸಮ್ವನ್, ಎನಿವನ್, ಎವ್ರಿವನ್, ಇನ್ನು ಎಕ್ಸಾಂಪಲ್ಸ್ಗಳು ಬರುತ್ತೆ. ಎಕ್ಸಾಂಪಲ್ ನೋಡಿ, ಸಮ್ವನ್, ಓಕೆ, someone lost their bag. ಓಕೆ, ಇಲ್ಲಿ ಯಾರೋ ಅವರ ಬ್ಯಾಗ್ ಅನ್ನು ಅವರು ಕಳ್ಕೊಂಡಿದ್ದಾರೆ. ವಿ ಡೋಂಟ್ ನೋ ಹೂ ದೇ ಆರ್. ನಾವು ಅದ್ರ ಹೆಸರು ಹೇಳ್ತಾ ಇದ್ದೀವಾ ಇಲ್ಲಿ? ನೋ, ರೈಟ್? ವಿ ಆರ್ ಸೇಯಿಂಗ್ ಸಮ್ವನ್. ಯಾರೋ ಒಬ್ಬರವ್ರು ಕಳ್ಕೊಂಡಿದ್ದಾರೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಅ ಪರ್ಸನ್. ವಿ ಆರ್ ನಾಟ್ ಟಾಕಿಂಗ್ ಪರ್ಟಿಕ್ಯುಲರ್ಲಿ ಟಾಕಿಂಗ್ ಅಬೌಟ್ ಅ ಪರ್ಸನ್ ನೇಮ್. ನಾವು ವ್ಯಕ್ತಿ ಹೆಸರನ್ನ ಹೇಳ್ತಾ ಇದ್ದೀವಾ ಇಲ್ಲಿ? ನೋ. ಎನಿವನ್ can make it. ಓಕೆ, ಇದನ್ನ ಯಾರಾದ್ರೂ ಮಾಡಬಹುದು, ಯಾರಾದ್ರೂ ಒಬ್ರು ಮಾಡಬಹುದು. ಆರ್ ವಿ ಅಗೇನ್ ಕಾನ್ಸಂಟ್ರೇಟಿಂಗ್, ಆರ್ ವಿ ಆರ್ ಡೈರೆಕ್ಟ್ಲಿ ಟೆಲಿಂಗ್ ಅ ನೇಮ್? ನಾವು ಡೈರೆಕ್ಟ್ ಆಗಿ ಹೆಸರು ಹೇಳ್ತಾ ಇದೀವ ಇಲ್ಲಿ ಯಾರು ಅಂತ ಹೇಳಿ? ನೋ, ವಿ ಆರ್ ಟೆಲಿಂಗ್ ಎನಿವನ್ ಓವರ್ ಹಿಯರ್, ವಿ ಆರ್ ಟೆಲಿಂಗ್ ಸಮ್ವನ್ ಓವರ್ ಹಿಯರ್. ಈ ತರ ಸಮ್ವನ್ ಆಗಿರಬಹುದು, ಎನಿವನ್ ಆಗಿರಬಹುದು. ದೆನ್ ಎಕ್ಸಾಂಪಲ್ಸ್ ಲೈಕ್ ನೋ ಒನ್ ಆಗಿರಬಹುದು, ನನ್ ಆಗಿರಬಹುದು, ಫ್ಯೂ ಆಗಿರಬಹುದು, ಎನಿ ಆಗಿರಬಹುದು, ಎನಿಬಡಿ ಆಗಿರಬಹುದು, ಎನಿಬಡಿ, ಸಂಬಡಿ, ಓಕೆ, ಎವ್ರಿಥಿಂಗ್, ಸಮಥಿಂಗ್, ಸಮಥಿಂಗ್, ಎವ್ರಿಥಿಂಗ್, ನಥಿಂಗ್ ಆಗಿರಬಹುದು. ಓಕೆ, ಫ್ಯೂ, ಈ ಥರ ವರ್ಡ್ಸ್ಗಳೆಲ್ಲ ಏನಾಗುತ್ತೆ? ಈ ಥರ ವರ್ಡ್ಸ್ಗಳು, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಇಂಡೆಫಿನಿಟ್ ಪ್ರೊನೌನ್ಸ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ದೀಸ್ ವಿಲ್ ಡೈರೆಕ್ಟ್ಲಿ ಡೋಂಟ್ ಟಾಕ್ ಅಬೌಟ್ ಅ ಪರ್ಸನ್. ಆ ವ್ಯಕ್ತಿ ಹೆಸರನ್ನ ಅಥವಾ ವಸ್ತುವಿನ ಹೆಸರನ್ನು ಅಥವಾ ಜಾಗದ ಹೆಸರನ್ನು ಡೈರೆಕ್ಟ್ ಆಗಿ ಇದು ಹೆಸರಿಸೋದಿಲ್ಲ. ದಿಸ್ ಟಾಕ್ ಇನ್ ಜನರಲ್ ಆಗಿ ಸಮ್ವನ್, ಎನಿವನ್, ಎವ್ರಿವನ್ ಅಂತ ಹೇಳಿ ವಿತೌಟ್ ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕಿಂಗ್ ಇಟ್ ದೇ ವಿಲ್ ಸೇ. ಓಕೆ, then we will move to the relative pronoun. Is there any left back? No. Then we will move to the relative pronoun. Okay, so what are relative pronoun? So these are the words that joins two sentences. ಈ ವರ್ಡ್ಸ್ಗಳು ಎರಡು ಸೆಂಟೆನ್ಸ್ ಅನ್ನಾದರೂ ಜಾಯಿನ್ ಮಾಡುತ್ತೆ, ಆರ್ ಗಿವ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ಅ ನೌನ್. ನೌನ್ ಬಗ್ಗೆ ಇನ್ನೂ ಹೆಚ್ಚು ಎಕ್ಸ್ಪ್ಲನೇಷನ್ ಆದರೂ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಹೂ, ಹೂಮ್, ಹೂಸ್. ಓಕೆ, let me write in a sentence. Diksha
is my friend. Diksha is my friend. Who is dancer, actor, who is dancer, actor, model. So ಇಲ್ಲಿ observe the sentence over here. ಡಾನ್ಸರ್ ಅನ್ನುವಂಥದ್ದು, ಆಕ್ಟರ್ ಅನ್ನುವಂಥದ್ದು, ಮಾಡೆಲ್ ಅನ್ನುವಂಥದ್ದು, ನನ್ನ ಫ್ರೆಂಡ್ ಅನ್ನುವಂಥದ್ದು ಬೇರೆ ಯಾರೂ ಇಲ್ಲ. ಇಟ್ ಈಸ್ ನಥಿಂಗ್ ಬಟ್ ದ ದೀಕ್ಷಾ. ಓಕೆ, ಇಲ್ಲಿ ಹೂ ಅನ್ನುವಂಥ ವರ್ಡ್ ಏನು ಮಾಡ್ತಾ ಇದೆ, ಎರಡು ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡ್ತಾ ಇದೆ ಒಂದು. ಆ್ಯಂಡ್ ಹೂ ಅನ್ನುವಂಥದ್ದು ದೀಕ್ಷಾ ಬಗ್ಗೆ ಇನ್ನೂ ಹೆಚ್ಚು ವಿವರಣೆಯನ್ನು ಕೊಡ್ತಾ ಇದೆ. ಅವಳು ಡಾನ್ಸರ್ ಕೂಡ ಹೌದು ಅಂತ ಹೇಳ್ತಾ ಇದೆ, ಆಕ್ಟರ್ ಕೂಡ ಹೌದು, ಆ್ಯಂಡ್ ಶಿ ಈಸ್ ಆಲ್ಸೋ ದ ಮಾಡೆಲ್ ಅಂತ ಕೂಡ ಹೇಳ್ತಾ ಇದೆ. ಸೊ ಇಟ್ ಈಸ್ ಸಮ್ವೇರ್ ಇನ್ ದ ಸೆನ್ಸ್ ಇಟ್ ಈಸ್ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್. ದೀಕ್ಷಾ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಇದೆ ಮತ್ತು ಎರಡು ಸೆಂಟೆನ್ಸ್ಗಳನ್ನು ಅದು ಜಾಯಿನ್ ಮಾಡ್ತಾ ಇದೆ. ಓಕೆ, ಅನದರ್ ಎಕ್ಸಾಂಪಲ್. ಅಮಿತ್, whose father is doctor, Amit, whose father is doctor, wants to become a pilot. You can also make your own examples. ನೀವು ನಿಮ್ಮ ಸ್ವಂತ ಎಕ್ಸಾಂಪಲ್ಸ್ ಕೂಡ ಮಾಡಬಹುದು. See, here, who is not questioning over here. It is reflecting back to the noun. ಅಮಿತ್ ಯಾರು, ಅವರಪ್ಪ ಡಾಕ್ಟರ್ ಇದ್ದಾರೋ, ಅವನು ಏನಾಗಬೇಕಂತಿದ್ದಾನೆ, ಪೈಲಟ್ ಆಗ್ಬೇಕಂತ ಇದ್ದಾನೆ. ಓಕೆ, ಇಲ್ಲಿ ಅಮಿತ್ ಅನ್ನುವಂಥದ್ದು ಬೇರೆ ಯಾರು ಅಲ್ಲ, ಹೂ ಅನ್ನುವಂಥದ್ದು ಬೇರೆ ಯಾರು ಅಲ್ಲ. ಇಲ್ಲಿ ಅಮಿತ್ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ. ಇಟ್ ಈಸ್ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್. ಓಕೆ, ದೆನ್ ಇಟ್ ಈಸ್ ಆಲ್ಸೋ ಜಾಯಿನಿಂಗ್ ದ ಟು ಸೆಂಟೆನ್ಸಸ್. ಇಲ್ಲಿ ಎರಡು ಸೆಂಟೆನ್ಸ್ ಇಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಸೇಯಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಅ ನೌನ್. ಓಕೆ, ಸೊ ದೀಸ್ ಕೈಂಡ್ ಆಫ್ ವರ್ಡ್ಸ್, ಸೊ ದೀಸ್ ಕೈಂಡ್ ಆಫ್ ರಿಲೇಟಿವ್ ಪ್ರೊನೌನ್ಸ್ ವಿಚ್ ಜಾಯಿನ್ ಟು ಸೆಂಟೆನ್ಸಸ್, ಎರಡು ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡಬೇಕು ಆ್ಯಂಡ್ ನೌನ್ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಓಕೆ, ಆಲ್ಸೋ ಸೆಂಟೆನ್ಸ್ ಓವರ್ ಹಿಯರ್. ಅಮಿತ್ ಬಗ್ಗೆ ಜಾಸ್ತಿ ಇಲ್ಲಿ ಹೇಳ್ತಾ ಇದೆ ನಮಗೆ, ಅಮಿತ್ ಬಗ್ಗೆ ಇಲ್ಲಿ ನಮಗೆ ಜಾಸ್ತಿ ಹೇಳ್ತಾ ಇದೆ. ಅವರಪ್ಪ ಡಾಕ್ಟರ್ ಇದ್ದಾರೆ, ಅವ್ನು ಪೈಲಟ್ ಆಗ್ಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೂಸ್ ಫಾದರ್ ಇಸ್ ಡಾಕ್ಟರ್ ನೆಸೆಸರಿ ಇತ್ತಾ? ನೋ, ರೈಟ್. ಅಮಿತ್ ವಾಂಟ್ಸ್ ಟು ಬಿಕಮ್ ಡಾಕ್ಟರ್ ಅಂತ ಹೇಳಿದ್ರೆ ನಡೀತಾ ಇತ್ತಲ್ಲ. ಇಟ್ ಈಸ್ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಹಿಸ್ ಡ್ಯಾಡಿ. ಓಕೆ, ಸೊ ಈ ಥರ ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಎರಡು ಸೆಂಟೆನ್ಸ್ಗಳನ್ನು ಜಾಯಿನ್ ಮಾಡ್ತಾ ಇದ್ರೆ ದೋಸ್ ವಿಲ್ ಬಿ ಇನ್ ದಿ ರಿಲೇಟಿವ್ ಪ್ರೊನೌನ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಮೇಕ್ ನೋಟ್ಸ್ ಆಫ್ ದೀಸ್ ಆಲ್ ದಿ ಎಕ್ಸಾಂಪಲ್ಸ್. ದೆನ್ ವಿ ವಿಲ್ ಮೂವ್ ಟು ದಿ ಇಂಟರೋಗೇಟಿವ್ ಪ್ರೊನೌನ್. ಇಂಟರೋಗೇಟಿವ್ ಪ್ರೊನೌನ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಕ್ಯೂರಿಯಸ್ ಲಿಟಲ್ ವರ್ಡ್ಸ್ ದ್ಯಾಟ್ ಲವ್ ಆಸ್ಕಿಂಗ್ ಕ್ವೆಶನ್ಸ್. ಅಂದರೆ interrogative pronouns will always ask the questions. Okay, in like whom, whose, when, bari question ಮಾಡ್ತಾ ಇತ್ತು. You may be knowing that. Easy examples. What is your name? So I am asking question over here. What ಅನ್ನುವಂಥದ್ದು ನಾನು ಕ್ವಶನ್ ಮಾಡ್ತಾ ಇದ್ದೀನಲ್ಲ. ಸೊ ದಿಸ್ ವಿಲ್ ಬಿ ದಿ ಇಂಟರೋಗೇಟಿವ್. ಸೊ ಯು ಮೈಟ್ ಬಿ ಕನ್ಫ್ಯೂಸಿಂಗ್ ರಿಲೇಟಿವ್ ಪ್ರೊನೌನ್ ಅಲ್ಲಿ ಮತ್ತು ಇಂಟಿರೋಗೇಟಿವ್ ಅಲ್ಲಿ ಒಂದು ಏನು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದರೆ, ಅಲ್ಲಿನೂ ಕೂಡ WH ಕ್ವಶನ್ಸ್ಗಳೇ ಬರುತ್ತೆ, ಇಲ್ಲಿನೂ ಕೂಡ WH ಕ್ವಶನ್ಸ್ಗಳೇ ಬರುತ್ತೆ. ಬಟ್ ಇಟ್ ಈಸ್ ಡಿಫ್ರೆನ್ಸ್ ಇನ್ ದ ಯೂಸೇಜ್. ಫಸ್ಟ್ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಇಂಟಿರೋಗೇಟಿವ್ ಪ್ರೊನೌನ್ ಏನು ಮಾಡುತ್ತೆ, ದೀಸ್ ವಿಲ್ ask the WH questions. These WH will be asking the questions. ಇವೇನು ಮಾಡುತ್ತೆ, ಕ್ವಶನ್ ಮಾಡುತ್ತೆ. ಬಟ್ ರಿಲೇಟಿವ್ ಪ್ರೊನೌನ್ ಏನು ಮಾಡುತ್ತೆ, ಲೆಟ್ ಮಿ ರೈಟ್. ರಿಲೇಟಿವ್ ಪ್ರೊನೌನ್ಗಳು ಏನು ಮಾಡುತ್ತೆ, ಇಟ್ ಜಾಯಿನ್ ದ ಟೂ ಸೆಂಟೆನ್ಸಸ್. ಓಕೆ, ಆ್ಯಂಡ್ ಇಟ್ ವಿಲ್ ಗಿವ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ನೌನ್. ನೌನ್ನ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಕೊಡುತ್ತೆ, ಎರಡು ಸೆಂಟೆನ್ಸನ್ನು ಅದು ಜಾಯಿನ್ ಮಾಡುತ್ತೆ. ದಿಸ್ ಈಸ್ ದ ಮೇಜರ್ ಸಿಂಗಲ್ ಡಿಫ್ರೆನ್ಸ್ ಇನ್ ಇಟ್. ಓಕೆ, ಇದು ರಿಲೇಟಿವ್ ಪ್ರೊನೌನ್ ಆಗುತ್ತೆ, ಇದು ಇಂಟರೋಗೇಟಿವ್ ಪ್ರೊನೌನ್ ಆಗುತ್ತೆ. I hope it is clear. Then we will move to the emphatic pronoun. Emphatic ಅಂದ್ರೆ ಏನು, ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಅಂತ ಹೇಳಿ ಅರ್ಥ. ದಟ್ ಶೋಯಿಂಗ್ ದಟ್ ಇಟ್ ಈಸ್ ಮೋರ್ ಕ್ರೂಷಿಯಲ್ ಅಂತ ಹೇಳಿ ಅರ್ಥ. ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಹೂಮ್. ಇಲ್ಲಿ ಎಂಫೆಟಿಕ್ ಪ್ರೊನೌನ್ಸ್ ಅಗೇನ್ ಮೈ ಸೆಲ್ಫ್, ಆರ್ ಸೆಲ್ಫ್, ದೆಮ್ ಸೆಲ್ಫ್ ಇದೇ ವರ್ಡ್ಸ್ಗಳೇ ಬರುತ್ತೆ. ಲೆಟ್ ಮಿ ರೈಟ್. ಸೇಮ್ ಅಗೇನ್ ಮೈ ಸೆಲ್ಫ್ ಅನ್ನುವಂಥದ್ದು, ಆರ್ ಸೆಲ್ಫ್ಸ್ ಅನ್ನುವಂಥದ್ದು
ನಾವು ಆಗಲೇ ಫಸ್ಟ್ ಸ್ಲೈಡಲ್ಲಿ ನೋಡಿದ್ವಲ್ಲ ಆ ಥರ ವರ್ಡ್ಸ್ಗಳೇ ಬರ್ತಾ ಇರುತ್ತೆ. ಬಟ್ ದೇರ್ ಈಸ್ ಅ ಡಿಫ್ರೆನ್ಸ್ ಎಂಫೆಟಿಕ್ ಪ್ರೊನೌನ್ಸ್ ಅಲ್ಲಿ. ಸಿ ದೀಸ್ ಎಂಫೆಟಿಕ್ ಪ್ರೊನೌನ್ಸ್ ವಿಲ್ ಬಿ ಇಮಿಡಿಯೇಟ್ ಆಫ್ಟರ್ ದ ಸಬ್ಜೆಕ್ಟ್. ಈ ಎಂಫೆಟಿಕ್ ಪ್ರೊನೌನ್ಸ್ಗಳು ಲೈಕ್ ಮೈ ಸೆಲ್ಫ್ ಅನ್ನುವಂಥದ್ದು, ಆ ಸೆಲ್ಫ್ ಅನ್ನುವಂಥದ್ದು, ಹಿಮ್ಸೆಲ್ಫ್ ಅನ್ನುವಂಥದ್ದು, ಈ ಥರ ವರ್ಡ್ಸ್ಗಳು ಸಬ್ಜೆಕ್ಟ್ ನಂತರನೇ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ he, she looked herself in the mirror ಅನ್ನೋದಕ್ಕೂ ಕೂಡ she herself looked in the mirror. ಈ ಎರಡು ಸೆಂಟೆನ್ಸ್ ಅಲ್ಲಿ ಮೀನಿಂಗ್ ಮೇ ಬಿ ಸೇಮ್, ಮೀನಿಂಗ್ ಒಂದೇ ಇರ್ಬೋದು, ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್. ಇಲ್ಲಿ ಹರ್ಸೆಲ್ಫ್ ಅನ್ನುವಂಥದ್ದು ಏನಾಗಿದೆ, ಇಟ್ ಈಸ್ ಆಫ್ಟರ್ ಅ ವರ್ಬ್ನ ನಂತರ, ಆಬ್ಜೆಕ್ಟ್ನ ನಂತರ ಬಂತು ಅಂತ ಹೇಳಿದ್ರೆ ದೋಸ್ ವಿಲ್ ಬಿ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಇಮಿಡಿಯೇಟ್ ಆಫ್ಟರ್, ಪ್ರೊನೌನ್ನ ನಂತರನೇ, ಸಬ್ಜೆಕ್ಟ್ನ ನಂತರನೇ, ಸಾರಿ ಪ್ರೊನೌನ್ನ ನಂತರ ಅಲ್ಲ, ಸಬ್ಜೆಕ್ಟ್ನ ನಂತರನೇ ಬಂತು ಅಂತ ಹೇಳಿದ್ರೆ ದೋಸ್ ವಿಲ್ ಬಿ ವಾಟ್, the last one which I have said, emphatic pronouns. Okay, noun na sorry subject na nantarane bantu ant helidre those are the emphatic pronouns because these are emphasizing on the subject. And ee sentences alli if they are after the subject bittu doora bantu ant helidre, verb pakka bantu ant helidre or object pakka bantu ant helidre, those are the relative pronouns. Okay, ಸೇಮ್ ಅದೇ ವರ್ಡ್ಸ್ಗಳೇ ಇರುತ್ತೆ, ಹರ್ಸೆಲ್ಫ್ ಹಿಮ್ಸೆಲ್ಫ್ ಅನ್ನುವಂಥ ವರ್ಡ್ಸ್ಗಳೇ ಇರುತ್ತೆ, ಬಟ್ ಯು ಹ್ಯಾವ್ ಟು ಸಿ ದ ಡಿಫ್ರೆನ್ಸ್. ಸೆಂಟೆನ್ಸಲ್ಲಿ ಡಿಫ್ರೆನ್ಸ್ ನೋಡ್ತಾ ಇರಬೇಕು. ಪಕ್ಕ ಅದರ ಪಕ್ಕನೇ ಬಂತು ಅಂತ ಹೇಳಿದರೆ ದೆನ್ ಇಟ್ ಈಸ್ ಎಂಫೆಟಿಕ್. ದೂರ ವರ್ಬ್ ನಂತರ ಅಥವಾ ಆಬ್ಜೆಕ್ಟ್ ನಂತರ ಬಂತು ಅಂತ ಹೇಳಿದರೆ ದಟ್ ಈಸ್ ರಿಫ್ಲೆಕ್ಟಿವ್. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ಇಷ್ಟು 5 ಮುಗೀತು. ದೆನ್ ಟುಮಾರೋ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಐ ಹೋಪ್ ಯು ಆಲ್ ಆರ್ ಮೇಕಿಂಗ್ ದಿ ನೋಟ್ಸ್ ಆಫ್ ಇಟ್, ಯು ಆರ್ ರಿವೈಸಿಂಗ್ ಆನ್ ಇಟ್. Okay, if you have any doubt, post a comment down. I'll give you replies. Okay, thank you.